ಎಕ್ಸೆಲ್ ಕೋರ್ಸ್ ಬಂದ್ಬಿಟ್ಟು ನಿಮಗೆ ಡೇ 1 ನಾನು ಸೆಗ್ರಿಗೇಟ್ ಮಾಡಿದ್ದೀನಿ. ಹಾಗೆ ಡೇ 2, ಡೇ 3 ಟೋಟಲ್ ಆಗಿ ಡೇ ವೈಸ್ ನಿಮಗೆ ಸೆಗ್ರಿಗೇಟ್ ಮಾಡಿಬಿಟ್ಟು ಬೇಸಿಕ್ಸ್ ಟು ಇಂಟರ್ಮೀಡಿಯೇಟ್, ಇಂಟರ್ಮೀಡಿಯೇಟ್ ಟು ಪ್ರೊಫೆಷನಲ್ ಲೆವೆಲ್ ಅಂದ್ರೆ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಕೂಡ ನೀವು ಕಲಿಬಹುದು, ಕಲಿತು ಪ್ರಾಕ್ಟೀಸ್ ಮಾಡಬಹುದು. ತುಂಬಾ ಈಸಿಯಾಗಿ ಇದನ್ನ ಹ್ಯಾಂಡಲ್ ಮಾಡಬಹುದು. ಏನಕ್ಕಂದ್ರೆ ಡೇ ವೈಸ್ ಸೆಗ್ರಿಗೇಷನ್ ಮಾಡಿರೋದ್ರಿಂದ ಒನ್ ಡೇ ನೀವು 1 ಅವರ್ ಇಲ್ಲ 40 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಸಾಕು. 40 ಮಿನಿಟ್ಸ್ ಟು 1 ಅವರ್. ಅಂದ್ರೆ ಫಸ್ಟ್ ಡೇನಲ್ಲಿ ಬಂದ್ಬಿಟ್ಟು ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಬೇಸಿಕ್ ಕಾನ್ಸೆಪ್ಟ್ಸ್ ಅಂದ್ರೆ ಅದರಲ್ಲಿ ಸಮ್ ಯಾವ ರೀತಿ ಯೂಸ್ ಮಾಡ್ಬೋದು, ಫ್ಲಾಶ್ ಫಿಲ್ ಯಾವ ರೀತಿ ಯೂಸ್ ಮಾಡ್ಬೋದು, ಡೇಟಾ ವ್ಯಾಲಿಡೇಷನ್, ಗೋ ಟು ಸ್ಪೆಷಲ್, ಅದೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ್ಮೇಲೆ ಡೇ 2 ನಲ್ಲಿ ಕೂಡ ಸ್ವಲ್ಪ ಇಂಟರ್ಮೀಡಿಯೇಟ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಬಹುದು. ಇದು ಯಾವ ರೀತಿ ಇರುತ್ತೆ ಅಂದ್ರೆ ಎಕ್ಸೆಲ್ ಫೈಲ್ಸ್ ಎಲ್ಲಾ ಡೇನಲ್ಲೂ ನಿಮ್ಗೆ 2 ಎಕ್ಸೆಲ್ ಫೈಲ್ಸ್ ಸಿಗುತ್ತೆ. ಒಂದು ಟಾಸ್ಕ್, ಇನ್ನೊಂದು ಬಂದ್ಬಿಟ್ಟು ಸೊಲ್ಯೂಷನ್. ಟಾಸ್ಕ್ ಫೈಲ್ ಬಂದ್ಬಿಟ್ಟು ನಿಮ್ಗೆ ಯಾವುದೇ ರೀತಿ ಫಾರ್ಮುಲಾ ಆಗ್ಲಿ ಸೊಲ್ಯೂಷನ್ ಆಗ್ಲಿ ಇರೋಲ್ಲ. ಸೊಲ್ಯೂಷನ್ ಫೈಲ್ ಅಲ್ಲಿ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ. ಟಾಸ್ಕ್ ಫೈಲ್ ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡುವಾಗ ಏನಾದ್ರು ಡೌಟ್ ಬಂದಿತ್ತು ಅಂದ್ರೆ ಸೊಲ್ಯೂಷನ್ ಫೈಲ್ ಓಪನ್ ಮಾಡಿಬಿಟ್ಟು ರೆಫರ್ ಮಾಡಬೇಕು. ಇದು ಈ ತರ ಇರುತ್ತೆ. ಇದು ಫಸ್ಟ್ ಕ್ಲಾಸ್ ನಿಮ್ಗೆ ಬೇಸಿಕ್ ಕಾನ್ಸೆಪ್ಟ್. ಬುಕ್ 1 ಬಂದ್ಬಿಟ್ಟು ಶಾರ್ಟ್ ಕಟ್ ಕೀ ಇರುತ್ತೆ, ಪ್ಲಸ್ ಡಿಸ್ಕ್ರಿಪ್ಷನ್ ಕೂಡ ಇರುತ್ತೆ. ಅಂದ್ರೆ ಯಾವ ರೀತಿ ಯೂಸ್ ಮಾಡಬೇಕು, ಕಂಟ್ರೋಲ್ ಆರ್ ಅಂದ್ರೆ ಏನು, ಕಂಟ್ರೋಲ್ ಡಿ ಅಂದ್ರೆ ಏನು, ಅಂದ್ರೆ ಈಚ್ ಅಂಡ್ ಎವ್ರಿ ಸೆಕ್ಷನ್ ನಲ್ಲಿ ನಾನು ಶಾರ್ಟ್ ಕಟ್ ಕೀಸ್ ನ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಬೇಸಿಕ್ ಟೇಬಲ್ ಅಲ್ಲಿ ಏನ್ ಇನ್ಫಾರ್ಮೇಶನ್ ಇದೆ, ಇದರಲ್ಲಿ ಸಮ್ ನ ಯಾವ ರೀತಿ ಡಿಫ್ರೆಂಟ್ ಆಗಿ ಯೂಸ್ ಮಾಡಬೇಕು, ಶಾರ್ಟ್ ಕಟ್ ಕೀ ಯಾವ ರೀತಿ ಯೂಸ್ ಮಾಡಬೇಕು ಸಮ್ ಫಂಕ್ಷನ್ ನಲ್ಲಿ, ಟೋಟಲ್ ಯಾವ ರೀತಿ ತಗೊಂಡ್ ಬರಬೇಕು, ಅದರಲ್ಲಿ ಡಿಫ್ರೆಂಟ್ ಪರ್ಸೆಂಟೇಜ್ ಯಾವ ರೀತಿ ಇರುತ್ತೆ. ಆಮೇಲೆ ಫೋರ್ಕಾಸ್ಟಿಂಗ್, ಇದು ಕೂಡ ಬೇಸಿಕ್ ಕಾನ್ಸೆಪ್ಟ್ ಇದೆ ಫೋರ್ಕಾಸ್ಟಿಂಗ್ ಅಲ್ಲಿ. ಅದಾದ್ಮೇಲೆ ಫ್ಲಾಶ್ ಫಿಲ್ ಬಂದ್ಬಿಟ್ಟು ಒಂದು ಹಿಡನ್ ಫೀಚರ್ ಅಂತ ಕರಿತೀವಿ. ಫ್ಲಾಶ್ ಫಿಲ್ ತುಂಬಾ ಯೂಸ್ಫುಲ್ ಇರುತ್ತೆ ಇದು. ಇಲ್ಲಿ ಎಕ್ಸಾಂಪಲ್ ಏನು ಅಂದ್ರೆ ಬೇಸಿಕ್ ಅನ್ನೋದು ಒಂದ್ ಸೆಲ್ ಅಲ್ಲಿ ಇದೆ, ಎಕ್ಸೆಲ್ ಅನ್ನೋದು ಒಂದ್ ಸೆಲ್ ಅಲ್ಲಿ ಇದೆ. ಇವೆರಡನ್ನು ನಾವು ಜಾಯಿನ್ ಮಾಡಬೇಕು, ಅಂದ್ರೆ ಫಾರ್ಮುಲಾ ಯೂಸ್ ಮಾಡಬಾರ್ದು. ಅವಾಗ ಏನ್ ಮಾಡ್ಬೋದು, ಬೇಸಿಕ್ ಸ್ಪೇಸ್ ಎಕ್ಸೆಲ್ ಅಂತ ಟೈಪ್ ಮಾಡಬೇಕು. ಟೈಪ್ ಮಾಡಿಬಿಟ್ಟು ನಾವು ಡ್ರ್ಯಾಗ್ ಮಾಡಿದ್ರೆ ಏನಾಗುತ್ತೆ, ಸೇಮ್ ವ್ಯಾಲ್ಯೂ ರಿಪೀಟ್ ಆಗುತ್ತಲ್ವಾ. ಕಂಟ್ರೋಲ್ ಜೆಡ್ ಡ್ರ್ಯಾಗ್ ಮಾಡೋ ಬದಲು ನಾವೇನ್ ಮಾಡ್ತೀವಿ, ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ಕಂಟ್ರೋಲ್ ಇ ಇದೆ ಅಲ್ವಾ, ಅದನ್ನ ಶಾರ್ಟ್ಕಟ್ ಗೆ ಯೂಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಅಡ್ವಾನ್ಸ್ಡ್ ಎಕ್ಸೆಲ್, ಎಕ್ಸ್ಪರ್ಟ್ ಎಕ್ಸೆಲ್, ಬೇಸಿಕ್ ಜಾವಾ, ಅಡ್ವಾನ್ಸ್ ಜಾವಾ, ಕಂಟ್ರೋಲ್ ಇ, ಅದು ಬಂದ್ಬಿಟ್ಟು ಫ್ಲಾಶ್ ಫಿಲ್. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ನಾವು ಫಸ್ಟ್ ಸೆಲ್ ಅಲ್ಲಿ ಯಾವ ರೀತಿ ಟೈಪ್ ಮಾಡ್ತೀವೋ ಅದೇ ಫಾರ್ಮ್ಯಾಟ್ ನ ರೆಫರ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಇದೆಲ್ಲ ನಾವು ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಟೈಪ್ ಮಾಡಿ ಎಂಟರ್ ಕೊಟ್ರೆ ಆಟೋಮೆಟಿಕ್ ಆಗಿ ಅದೇ ಕನ್ಸಿಡರ್ ಆಗುತ್ತೆ. ಅದೇ ರೀತಿ ಇಲ್ಲಿ ಬೇಸಿಕ್ ಎಕ್ಸೆಲ್ ಒಂದೇ ಸೆಲ್ ಅಲ್ಲಿ ಇದೆ, ಅದನ್ನ ಸೆಗ್ರಿಗೇಟ್ ಮಾಡಬೇಕು. ಲೆವೆಲ್ ಅಂಡ್ ಕೋರ್ಸ್ ನೇಮ್ ನೋಡಿ, ಬೇಸಿಕ್ ಅಂತ ಇಲ್ಲಿ ಟೈಪ್ ಮಾಡ್ತೀನಿ, ಇಲ್ಲಿ ಬಂದ್ಬಿಟ್ಟು ಎಕ್ಸೆಲ್ ಅಂತ ಟೈಪ್ ಮಾಡ್ತೀನಿ. ಇಲ್ಲಿ ಬಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಇ, ಸೇಮ್ ಶಾರ್ಟ್ ಕಟ್ ಕೀ. ಇಲ್ಲಿ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕಂಟ್ರೋಲ್ ಇ, ಅಂದ್ರೆ ಫಸ್ಟ್ ಸೆಲ್ ಅಲ್ಲಿ ಯಾವ ರೀತಿ ನಾವು ಟೈಪ್ ಮಾಡಿರ್ತೀವೋ ಅದೇ ಕರೆಕ್ಟ್ ಆಗಿ ರೆಫರ್ ಆಗುತ್ತೆ. ಇದು ತುಂಬಾ ಯೂಸ್ಫುಲ್. ಯಾವ್ದಾದ್ರು ಡೇಟಾ ಫಿಲ್ಟರ್ ಆಗಿದ್ರು ಕೂಡ ಇದು ವರ್ಕ್ ಆಗುತ್ತೆ. ನಾರ್ಮಲ್ ಆಗಿ ಫಿಲ್ಟರ್ ಆಗಿದ್ರೆ ಯಾವುದೇ ಫಾರ್ಮುಲಾ ವರ್ಕ್ ಆಗಲ್ಲ ಕರೆಕ್ಟ್ ಆಗಿ, ಎಲ್ಲಾ ಸೆಲ್ಗೂ ಅದು ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಫ್ಲಾಶ್ ಫಿಲ್ ಬಂದ್ಬಿಟ್ಟು ಫಿಲ್ಟರ್ ಆಗಿರೋ ಡೇಟಾಗೆ ಮಾತ್ರ ಇಂಪ್ಯಾಕ್ಟ್ ಆಗುತ್ತೆ. ನೀವೇನಾದ್ರೂ ಡಿಲಿಮಿಟರ್ ಯೂಸ್ ಮಾಡ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಬೇಸಿಕ್ ಅಂಡ್ ಎಕ್ಸೆಲ್ ಇದೆ ಅಲ್ವಾ, ಇದರಲ್ಲಿ ಬೇಸಿಕ್ ಸ್ಪೇಸ್ ಎಕ್ಸೆಲ್, ಓಕೆನಾ. ಇಲ್ಲಿ ಬಂದ್ಬಿಟ್ಟು ಕಂಟ್ರೋಲ್ ಇ ಪ್ರೆಸ್ ಮಾಡ್ತೀನಿ. ಇದಕ್ಕೆ ಏನ್ ಡಿಫ್ರೆನ್ಸ್ ಇಲ್ಲ ಅಲ್ವಾ. ಬಟ್ ಇಲ್ಲಿ ಏನಾದ್ರು ನಿಮ್ಗೆ ಡಿಲಿಮಿಟರ್ ಅಥವಾ ಏನಾದ್ರು ಸಿಂಬಲ್ ಆಡ್ ಮಾಡ್ತೀನಿ ಅಂದ್ರೆ ಇಲ್ಲಿ ಆಡ್ ಮಾಡ್ತೀನಿ ನಾನು, ಸೆಮಿಕಾಲನ್ ಆರ್ ಸ್ಲಾಶ್ ಎಂಟರ್. ಇದು ಆಟೋಮೆಟಿಕ್ ಆಗಿ ತಗೊಂಡ್ಬಿಡುತ್ತೆ ಸೇಮ್. ಇದು ತುಂಬಾ ಯೂಸ್ಫುಲ್ ಕಂಟ್ರೋಲ್ ಇ. ಅದೇ ರೀತಿ ನಿಮ್ಗೆ ಗೋ ಟು ಸ್ಪೆಷಲ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಜಸ್ಟ್ ಡೆಮೋ. ಎಕ್ಸೆಲ್ ಕೋರ್ಸ್ ಯಾವ ರೀತಿ ಇರುತ್ತೆ, ಏನೇನು ಕಲಿತೀರಾ ಅನ್ನೋದು ನಾನು ಡೆಮೋ ಕ್ಲಾಸ್ ತರ ತೋರಿಸ್ತಾ ಇದ್ದೀನಿ. ಆಕ್ಚುಯಲ್ ಕೋರ್ಸ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸ್ಲೋ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ. ಗೋ ಟು ಸ್ಪೆಷಲ್ ಅಲ್ಲಿ ಜಸ್ಟ್ ಒಂದು ಓವರ್ ವ್ಯೂ ಕೊಡ್ತೀನಿ ಈ ಒಂದು ಡೆಮೋ ಕ್ಲಾಸ್ ಅಲ್ಲಿ. ಇಲ್ಲಿ ನೋಡಿ, ಈ ಒಂದು ಎಕ್ಸೆಲ್ ಡೇಟಾದಲ್ಲಿ ತುಂಬಾ ಫಾರ್ಮುಲಾ ಸೆಲ್ಸ್ ಇದೆ. ಅಂದ್ರೆ ನನಗೆ ಇಮಿಡಿಯೇಟ್ ಆಗಿ ಗೊತ್ತಾಗಬೇಕು ಎಲ್ಲೆಲ್ಲಿ ಫಾರ್ಮುಲಾಸ್ ಇದೆ ಅಂತ. ನಾನು ಈ ತರ ಚೆಕ್ ಮಾಡ್ತಾ ಕೂತ್ರೆ ಫಾರ್ಮುಲಾ ಬರಲ್ಲಿ ಟೈಮ್ ಆಗ್ಬಿಡುತ್ತೆ ಅಲ್ವಾ. ಇಲ್ಲಿ ಫಾರ್ಮುಲಾ ಇದೆನಾ, ಇಲ್ಲಿ ಫಾರ್ಮುಲಾ ಇದೆನಾ ಅಂತ ಟೈಮ್ ಆಗುತ್ತೆ. ಅವಾಗ ಏನ್ ಮಾಡ್ತೀವಿ, ಗೋ ಟು ಅಂದ್ರೆ ಕಂಟ್ರೋಲ್ ಜಿ, ಕಂಟ್ರೋಲ್ ಜಿ, ಗೋ ಟು. ಇಲ್ಲಿ ಸ್ಪೆಷಲ್ ಕ್ಲಿಕ್ ಮಾಡಿಬಿಟ್ಟು ಫಾರ್ಮುಲಾಸ್ ಕ್ಲಿಕ್ ಮಾಡಿ ಓಕೆ ಕೊಟ್ರೆ ಓನ್ಲಿ ಫಾರ್ಮುಲಾ ಸೆಲ್ಸ್ ಮಾತ್ರ ಹೈಲೈಟ್ ಆಗುತ್ತೆ. ಇಲ್ಲಿ ತೋರಿಸ್ತಾ ಇದೆ ದೇರ್ ಆರ್ 7 ಫಾರ್ಮುಲಾ ಸೆಲ್ಸ್, ಕೌಂಟ್ 7 ಅಂತ ತೋರಿಸ್ತಾ ಇದೆ ಅಲ್ವಾ. ದ 7 ಫಾರ್ಮುಲಾ ಸೆಲ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಶೀಟ್.
ಸೊ ಅದನ್ನ ನಾವು ಇಮಿಡಿಯೇಟ್ ಡಿಲೀಟ್ ಮಾಡ್ಬೋದು, ಹೈಲೈಟ್ ಮಾಡ್ಬೋದು, ಆಮೇಲೆ ಚೇಂಜಸ್ ಕೂಡ ಮಾಡ್ಕೋಬಹುದು. ಈ ತರ ಕಂಡೀಷನಲ್ ಫಾರ್ಮೆಟ್ ಯಾವ ಇರುತ್ತೆ, ಹೈಲೈಟ್ ಮಾಡಬೇಕು. ಪಾಸಿಟಿವ್ ಇದ್ರೆ ಡಿಫ್ರೆಂಟ್ ಕಲರ್, ನೆಗೆಟಿವ್ ಗೆ ಡಿಫ್ರೆಂಟ್ ಕಲರ್. ಇದನ್ನೆಲ್ಲ ನಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ. ಡೇಟಾ ವ್ಯಾಲಿಡೇಷನ್ ಅಂದ್ರೆ ಏನು ಅಂದ್ರೆ ಡ್ರಾಪ್ ಡೌನ್ ಲೀಸ್ಟ್ ಬೇಕಿತ್ತು ಇಲ್ಲಿ. ಫಾರ್ ಎಕ್ಸಾಂಪಲ್, ಇಲ್ಲಿಂದ ಇಲ್ಲಿವರೆಗೂ ನನ್ಗೊಂದು ಡ್ರಾಪ್ ಡೌನ್ ಲೀಸ್ಟ್ ಬೇಕು. ಡೇಟಾದಲ್ಲಿ ನಾವು ಡೇಟಾ ವ್ಯಾಲಿಡೇಷನ್ ತಗೊಳ್ತೀವಿ ಅಲ್ವಾ. ಇಲ್ಲಿ ಲೀಸ್ಟ್, ಓಕೆ, ಗುಡ್, ಆವರೇಜ್, ಓಕೆ, ಎಕ್ಸಲೆಂಟ್, ಈ ತರ ಒಂದು ಡ್ರಾಪ್ ಡೌನ್ ಲಿಸ್ಟ್ ಬೇಕು. ಕಾಮ ಇದ್ರೆ ಸಾಕು, ಇಲ್ಲಿ ಸ್ಪೇಸ್ ನೆಸಿಟಿ ಇಲ್ಲ. ಅವಾಗ ಏನಾಗುತ್ತೆ, ಸೆಲೆಕ್ಟ್ ಮಾಡ್ಕೊಂಡಿರೋ ಒಂದು ರೇಂಜ್ಗೆ ಈ ಡ್ರಾಪ್ ಡೌನ್ ಲಿಸ್ಟ್ ಬರುತ್ತೆ. ಗುಡ್, ಇಲ್ಲಿ ಬಂದ್ಬಿಟ್ಟು ಎಕ್ಸಲೆಂಟ್. ಸೊ ಈ ತರ ಡೇಟಾ ವ್ಯಾಲಿಡೇಷನ್ ಕಾನ್ಸೆಪ್ಟ್ ಬೇಸಿಕ್ ಯಾವ ರೀತಿ ಯೂಸ್ ಮಾಡಬೇಕು. ಅದೇ ಡೇಟಾ ವ್ಯಾಲಿಡೇಷನ್ ಯೂಸ್ ಮಾಡಿಬಿಟ್ಟು ಡೇಟ್ಗೆ ಯಾವ ರೀತಿ ರಿಸ್ಟ್ರಿಕ್ಷನ್ ಕೊಡಬೇಕು. ಅಂದ್ರೆ ನನಗೆ 2024 ಡೇಟ್ ಮಾತ್ರ ತಗೋಬೇಕು. 2024 ಡೇಟಾ ಪ್ರೀವಿಯಸ್ ಡೇಟ್ ಏನಾದ್ರು ನಾವು ಎಂಟ್ರಿ ಮಾಡಿದ್ರೆ ಎರರ್ ತೋರಿಸ್ಬೇಕು, ಅದು ಆಕ್ಸೆಪ್ಟ್ ಮಾಡಬಾರ್ದು. ಆ ತರ ಕೂಡ ನಾವು ರಿಸ್ಟ್ರಿಕ್ಟ್ ಮಾಡ್ಬೋದು. ಅದು ಡೇಟಾ ವ್ಯಾಲಿಡೇಷನ್ ಇಂದ ಪಾಸಿಬಲ್ ಇದೆ. ಸ್ಕ್ರೀನ್ ಟಿಪ್ ಅಂದ್ರೆ ಏನು, ಓಕೆ. ಸೊ ಇದೆಲ್ಲ ಶೀಟ್ಸ್ ಆದ್ಮೇಲೆ ನಿಮ್ಗೆ ಚಾಲೆಂಜ್ ಅಂತ ಬರುತ್ತೆ. ಅಂದ್ರೆ ಇದನ್ನೆಲ್ಲ ನಾನು ಏನ್ ಹೇಳ್ಕೊಡ್ತೀನೋ ಸ್ಟೆಪ್ ಬೈ ಸ್ಟೆಪ್, ಅದನ್ನೆಲ್ಲ ಬೇಸ್ ಮೇಲೆ ಒಂದು ಚಾಲೆಂಜ್ ಇದೆ. ಅಂದ್ರೆ ನೀವು ರೆಡಿ ಮಾಡ್ಬೇಕು, ಇದನ್ನು ನೀವು ಕಂಪ್ಲೀಟ್ ಮಾಡಬೇಕು. ನಾನು ಹೇಳ್ಕೊಟ್ಟಾದ್ಮೇಲೆ ನೀವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಹೈಲೈಟ್ ವಿತ್ ಗ್ರೀನ್ ಕಲರ್, ಇದೆಲ್ಲ ಕಂಡೀಷನಲ್ ಫಾರ್ಮೆಟ್ ಇಲ್ಲಿ ಹೇಳ್ಕೊಟ್ಟಿರ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಏನಿದೆ, ಕ್ರಿಯೇಟೆಡ್ ಡ್ರಾಪ್ ಡೌನ್ ಲಿಸ್ಟ್, ಅದೆಲ್ಲ ಡೇಟಾ ವ್ಯಾಲಿಡೇಷನ್ ಕಾನ್ಸೆಪ್ಟ್. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಫ್ಲಾಶ್ ಫಿಲ್ ಕಾನ್ಸೆಪ್ಟ್, ಹೌ ಮೆನಿ ಫಾರ್ಮುಲಾ ಸೆಲ್ಸ್ ಆರ್ ದೇರ್, ಇದೆಲ್ಲ ಗೋ ಟು ಸ್ಪೆಷಲ್ ಕಾನ್ಸೆಪ್ಟ್. ಆಲ್ ಟುಗೆದರ್ ಒಂದು ಶೀಟ್ ಅಲ್ಲಿ ಒಂದು ಟಾಸ್ಕ್ ತರ ನೀವು ಪ್ರಾಕ್ಟೀಸ್ ಮಾಡಬೇಕು. ಏನಾದರೂ ಡೌಟ್ ಇದ್ರೆ ಸೊಲ್ಯೂಷನ್ ಫೈಲ್ ಓಪನ್ ಮಾಡಬೇಕು, ಎಲ್ಲ ಆನ್ಸರ್ ಇರುತ್ತೆ ಅದರಲ್ಲಿ. ಸೊ ಈ ತರ ಡೇ 2 ನಲ್ಲಿ ಇಂಟರ್ಮೀಡಿಯೇಟ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊತೀವಿ. ಡೇ 4 ನಲ್ಲಿ ಎಕ್ಸೆಲ್ ಫಂಕ್ಷನ್ಸ್ ಬಗ್ಗೆ ತಿಳ್ಕೊತೀವಿ. ನಾನು ಸೊಲ್ಯೂಷನ್ ಫೈಲ್ ಓಪನ್ ಮಾಡ್ತೀನಿ. ಸೊಲ್ಯೂಷನ್ ಫೈಲ್ ಅಂದ್ರೆ A to Z ಎಲ್ಲ ಆನ್ಸರ್ಸ್ ಇರುತ್ತೆ, ಫಾರ್ಮುಲಾಸ್ ಇರುತ್ತೆ. ಓಕೆ, ಕೌಂಟ್, ಡಿಫ್ರೆನ್ಸ್ ಬಿಟ್ವೀನ್ ಕೌಂಟ್ ಎ, ಕೌಂಟ್ ಬ್ಲಾಂಕ್, ಕೌಂಟ್ ಇಫೇಸ್, ಸಮ್ ಇಫೇಸ್. ಓಕೆ, ಟೇಬಲ್ ಫಾರ್ಮ್ಯಾಟ್ ಬಗ್ಗೆ ಹೇಳ್ಕೊಡ್ತೀನಿ. ಅದಾದ್ಮೇಲೆ ಮ್ಯಾಕ್ಸಿಮಮ್ ಇಫೇಸ್, ರೌಂಡ್ ಇಫೇಸ್, ಡೇಟ್ ಫಂಕ್ಷನ್ಸ್, ಟೈಮ್, ಇಫ್ ಕಂಡೀಷನ್. ಓನ್ಲಿ ಒನ್ ಎಕ್ಸಾಂಪಲ್ ಅಲ್ಲ, ಇಫ್ ಕಂಡೀಷನ್ ನಾನು ಹೇಳಿದ್ರೆ ಅದನ್ನೇ ಮಲ್ಟಿಪಲ್ ಟಾಸ್ಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ಬೋದು ನಾವು ಇಫ್ ಕಂಡೀಷನ್ ಯೂಸ್ ಮಾಡ್ಬಿಟ್ಟು, ಅದು ಕೂಡ ಇರುತ್ತೆ. ನೆಸ್ಟೆಡ್ ಇಫ್ ಅಂದ್ರೆ ಮಲ್ಟಿಪಲ್ ಟೈಮ್ಸ್ ಇಫ್ ಕಂಡೀಷನ್ ಯಾವ ರೀತಿ ಒಂದೇ ಸೆಲ್ಲಲ್ಲಿ ಯೂಸ್ ಮಾಡಬೇಕು, ಅದು ಓವರ್ವ್ಯೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮ್ಯಾಚ್ ಅಂಡ್ ಇಂಡೆಕ್ಸ್ ಅಂದ್ರೆ ಏನು, ವಿ ಲುಕ್ಅಪ್, ವರ್ಟಿಕಲ್ ಲುಕ್ಅಪ್ ಅಂದ್ರೆ ಟುವರ್ಡ್ಸ್ ರೈಟ್ ಸೈಡ್ಗೆ ಹೋಗ್ಬಿಟ್ಟು ನಮ್ಗೆ ಯಾವ ಡೇಟಾ ಬೇಕೋ ಆ ಡೇಟಾನ ಪುಲ್ ಮಾಡಿಕೊಂಡು ನಮಗೆ ಸ್ಟೋರ್ ಮಾಡುತ್ತೆ, ಅದು ವರ್ಟಿಕಲ್ ಲುಕ್ಅಪ್. ವಿ ಲುಕ್ಅಪ್ ವಿತ್ ಮೋರ್ ಅಂದ್ರೆ ಇನ್ನೂ ಅಡ್ವಾನ್ಸ್ ಆಗಿ ನಮಗೆ ವಿ ಲುಕ್ಅಪ್ ಯಾವ ರೀತಿ ಯೂಸ್ ಮಾಡಬಹುದು. ಎಕ್ಸಾಂಪಲ್, ಇಲ್ಲಿ ಪೊಸಿಷನ್ ಇದೆ, ಎಂಪ್ಲಾಯ್ ಐಡಿ ಇದೆ, ಹೈಯರ್ ಡೇಟ್ ಇದೆ, ಅಂದ್ರೆ ಡೇಟ್ ಆಫ್ ಜಾಯ್ನಿಂಗ್. ಸೊ ಯಾವ ಬೇಸ್ ಮೇಲೆ ಇದು ಬರ್ತಾ ಇದೆ, ಎಂಪ್ಲಾಯ್ ನೇಮ್ ಮೇಲೆ ನಮಗೆ ಇದೆಲ್ಲ ಡೇಟಾ ಬರ್ತಾ ಇದೆ. ಇಲ್ಲಿ ನಾನು ಏನಾದ್ರು ಇಲ್ಲಿ ಕಾಲಮ್ ನೇಮ್ ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಡೇಟಾ ಫುಲ್ ಆಗಬೇಕು. ಓಕೆನಾ. ಫಾರ್ ಎಕ್ಸಾಂಪಲ್, ಇಲ್ಲಿ ಲೊಕೇಶನ್ ಅಂತ ಟೈಪ್ ಮಾಡ್ತೀನಿ. ಓಕೆ, ಲೊಕೇಶನ್ ಆ ಡೇಟಾದಲ್ಲಿ ಇಲ್ಲ, ಕಂಟ್ರೋಲ್ Z. ಈ ಡೇಟಾ ಬಂದ್ಬಿಟ್ಟು ಎಲ್ಲಿದೆ ಅಂತ ನೋಡೋಣ. ಟೇಬಲ್, ಇಲ್ಲಿದೆ. ಎಕ್ಸಾಂಪಲ್, ಪೊಸಿಷನ್ ಇದೆ, ಪೊಸಿಷನ್ ಆಲ್ರೆಡಿ ಫುಲ್ ಆಗಿದೆ. ಆಮೇಲೆ ಡಿಪಾರ್ಟ್ಮೆಂಟ್ ಇದೆ, ನನಗೆ ಡಿಪಾರ್ಟ್ಮೆಂಟ್ ಬೇಕು. ಓಕೆ, ಡಿಪಾರ್ಟ್ಮೆಂಟ್ ಇಲ್ಲ. ಇಲ್ಲಿ ಏನಾದ್ರು ನಾನು ಡಿಪಾರ್ಟ್ಮೆಂಟ್ ಹಾಕಿದ್ರೆ ಡಿಪಾರ್ಟ್ಮೆಂಟ್ ವ್ಯಾಲ್ಯೂಸ್ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್, ಟರ್ಮ್ ರೀಸನ್ ಇದೆ. ಓಕೆ, ನಾನು ಇಲ್ಲಿ ಏನಾದ್ರು ಟರ್ಮ್ ರೀಸನ್ ಅಂತ ಕೊಟ್ರೆ ಈ ಟರ್ಮ್ ರೀಸನ್ ವ್ಯಾಲ್ಯೂಸ್ ಎಲ್ಲ ಬಂದ್ಬಿಡುತ್ತೆ. ಅಂದ್ರೆ ಇದೆಲ್ಲ ವಿ ಲುಕ್ಅಪ್ ಇಂದ ಪಾಸಿಬಲ್. ಓನ್ಲಿ ನಾಟ್ ವಿ ಲುಕ್ಅಪ್ ಪ್ಲಸ್ ಮ್ಯಾಚ್ ಫಂಕ್ಷನ್. ಸೊ ಈ ತರ ಡೈನಾಮಿಕ್ ಆಗಿ ಯಾವ ರೀತಿ ರಿಸಲ್ಟ್ ನ ತಗೋಬಹುದು ನಾವು ಬೇಸ್ಡ್ ಆನ್ ದ ಕಾಲಮ್ಸ್, ಅದು ಕೂಡ ಎಕ್ಸ್ಪ್ಲೇನ್ ಆಗಿರುತ್ತೆ. ವಿ ಲುಕ್ಅಪ್ ಅಲ್ಲಿ ಇಫ್ ಕಂಡೀಷನ್ ಯಾವ ರೀತಿ ಆಡ್ ಮಾಡಬೇಕು. ಓಕೆ, ಇಫ್ ಅದಾದ್ಮೇಲೆ ವಿ ಲುಕ್ಅಪ್ ಒಂದೇ ಒಂದು ಸೆಲ್ ಅಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು, ಏನ್ ಎಕ್ಸಾಂಪಲ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಟಾಸ್ಕ್ ಬರುತ್ತೆ. ಅದಾದ್ಮೇಲೆ ಹಾರಿಜೆಂಟಲ್ ಲುಕ್ಅಪ್ ಅಂದ್ರೆ ಏನು. ಅದಾದ್ಮೇಲೆ ಫುಲ್ಲಿ ಅಡ್ವಾನ್ಸ್ಡ್ ಎಕ್ಸ್ ಲುಕ್ಅಪ್. ವಿ ಲುಕ್ಅಪ್ ಪ್ಲಸ್ ಹೆಚ್ ಲುಕ್ಅಪ್ ಏನ್ ಕೆಲಸ ಮಾಡುತ್ತೋ ಅದೆಲ್ಲ ಎಕ್ಸ್ ಲುಕ್ಅಪ್ ಒಂದೇ ಮಾಡುತ್ತೆ.
ಪ್ಲಸ್ ವಿ ಲುಕಪ್ ಅಲ್ಲಿ ಏನೇನು ಪಾಸಿಬಲ್ ಇಲ್ವೋ, ಯಾವ್ದಾದ್ರು ಪಾಸಿಬಲ್ ಏನಾದ್ರು ನಾಟ್ ಪಾಸಿಬಲ್ ಇತ್ತು ಅಂದ್ರೆ, ಇಂಪಾಸಿಬಲ್ ಇತ್ತು ಅಂದ್ರೆ ಅದನ್ನ ಎಕ್ಸ್ ಲುಕಪ್ ಮಾಡುತ್ತೆ. ಓಕೆ, ಎಕ್ಸಾಂಪಲ್ ವಿ ಲುಕಪ್ ಬಂದ್ಬಿಟ್ಟು ರೈಟ್ ಸೈಡ್ ಇಂದ ಡೇಟಾ ಮಾತ್ರ ತಗೊಳುತ್ತೆ. ಬಟ್ ಎಕ್ಸ್ ಲುಕಪ್ ಬಂದ್ಬಿಟ್ಟು 4 ಡೈರೆಕ್ಷನ್ ಅಲ್ಲಿ ತಗೊಳುತ್ತೆ, ಲೆಫ್ಟ್, ರೈಟ್, ಅಪ್, ಡೌನ್. ಓಕೆ, ವಿ ಲುಕಪ್ ಕೂಡ ವರ್ಕ್ ಆಗುತ್ತೆ, ಎಚ್ ಲುಕಪ್ ಕೂಡ ವರ್ಕ್ ಆಗುತ್ತೆ ಎಕ್ಸ್ ಲುಕಪ್ ಅಲ್ಲಿ. ಪ್ಲಸ್ ಡೈನಾಮಿಕ್ ಆಗಿ ಕೂಡ ವರ್ಕ್ ಆಗುತ್ತೆ. ಅದಾದ್ಮೇಲೆ ಚಾಲೆಂಜ್ ಶೀಟ್ 1 by 1 ಫೇಸ್ ಮಾಡ್ತಾ ಹೋಗ್ಬೇಕು ಚಾಲೆಂಜ್. ಇದು ಡೇ 3 ಕಾನ್ಸೆಪ್ಟ್. ಹಾಗೆ ಡೇ 4 ಕಾನ್ಸೆಪ್ಟ್ ಏನಿದೆ, ಡೇ 5, ಡೇ 6, ಡೇ 7. ಓಕೆ, ಇದರಲ್ಲಿ ಚಾರ್ಟ್ಸ್ ಇದೆ, ವಿಜುವಲೈಸೇಷನ್ ಚಾರ್ಟ್ಸ್ ಕೂಡ ಬರುತ್ತೆ. ಫಸ್ಟ್ ಚಾರ್ಟ್ಸ್ ನ ಕಲ್ತ್ಬಿಟ್ಟು ಅದಾದ್ಮೇಲೆ ವಿಜುವಲೈಸೇಷನ್ ಚಾರ್ಟ್ಸ್ ಬಗ್ಗೆ ತಿಳ್ಕೋಬೇಕು. ಅಂದ್ರೆ ಒಂದ್ಸತಿ ನಾವು ಡೇಟಾನ ಪುಲ್ ಮಾಡ್ಕೊಂಡ್ಬಿಟ್ಟು ಸಮ್ಮರಿ ಡೇಟಾನ ಫಾರ್ಮುಲಾಸ್ ಇಂದ ತಗೊಂಡ್ ಬಂದ್ಮೇಲೆ ಆಟೋಮೆಟಿಕ್ ಆಗಿ ಚಾರ್ಟ್ಸ್ ರಿಫ್ಲೆಕ್ಟ್ ಆಗ್ಬೇಕು. ಓನ್ಲಿ ಒನ್ ಟೈಮ್ ಮಾತ್ರ ನಾವು ಚಾರ್ಟ್ಸ್ ನ ಪ್ರಿಪೇರ್ ಮಾಡಿ ಇಟ್ಕೋಬೇಕು. ವಿಜುವಲೈಸೇಷನ್ ಚಾರ್ಟ್ಸ್ ಕೂಡ ಅಂತೀವಿ ಅದಕ್ಕೆ. ಓಕೆನಾ? ಈ ತರ ಡಿಫ್ರೆಂಟ್ ಕಲರ್ ಅಂದ್ರೆ ಮ್ಯಾಕ್ಸಿಮಮ್ ಮಾತ್ರ ಗ್ರೀನ್ ಕಲರ್, ಮಿನಿಮಮ್ ರೆಡ್ ಕಲರ್ ಬರಬೇಕು. ಆಟೋಮೆಟಿಕ್ ಇದು ಚೇಂಜ್ ಆಗಬೇಕು. ಫಾರ್ ಎಕ್ಸಾಂಪಲ್, ಇಷ್ಟು ವ್ಯಾಲ್ಯೂಸ್ ಅಲ್ಲಿ 129 ಇಸ್ ದ ಹೈಯೆಸ್ಟ್ ನಂಬರ್ ಅಲ್ವಾ. ಇಲ್ಲಿ ನಾನೇನಾದ್ರೂ 130 ಕೊಟ್ರೆ ಆಟೋಮೆಟಿಕ್ ಇಲ್ಲಿ ಕಲರ್ ಚೇಂಜ್ ಆಗುತ್ತೆ, ವ್ಯಾಲ್ಯೂ ಬಂದ್ಬಿಟ್ಟು ಇಲ್ಲಿ ಸ್ಟೋರ್ ಆಗುತ್ತೆ. ಇದೆಲ್ಲ ಬ್ಯಾಕ್ ಹ್ಯಾಂಡ್ ಅಲ್ಲಿ ಯಾವ ರೀತಿ ಮಾಡಬೇಕು, ಅದನ್ನ ಚಾರ್ಟ್ಸ್ಗೆ ಯಾವ ತರ ಲಿಂಕ್ ಕೊಡಬೇಕು, ಅದೆಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಈ ತರ ಡಿಫ್ರೆಂಟ್ ಚಾರ್ಟ್ ಅಲ್ಲಿ ಯಾವ ತರ ತೋರಿಸ್ಬೇಕು. ರೆಡ್ ಇದ್ರೆ ಈ ತರ ಡೌನ್, ಇದು ಗ್ರೀನ್ ಕಲರ್. ಓಕೆನಾ? ಡಿಫ್ರೆಂಟ್ ಚಾರ್ಟ್ಸ್ ಇದೆ, ವಾಟರ್ ಫಾಲ್ ಚಾರ್ಟ್ಸ್, ಜಿಯೋಗ್ರಫಿಕಲ್ ಚಾರ್ಟ್ಸ್, ವೆಬ್ಸೈಟ್ ವಿಸಿಟ್ಸ್. ಓಕೆ, ಸೊ ಇದೆಲ್ಲ ವಿಜುವಲೈಸೇಷನ್ ಪಾರ್ಟ್ ಇರುತ್ತೆ. ಅದಾದ್ಮೇಲೆ ಡೇಟಾ ಕ್ಲೀನಿಂಗ್ ಚಾಪ್ಟರ್ ಇರುತ್ತೆ, ಕಂಡೀಷನ್ ಫಾರ್ಮೆಟ್ ಇರುತ್ತೆ, ಪಿವೋಟ್ ಟೇಬಲ್ ಇದೆ, ಪವರ್ ಪಿವೋಟ್ ಇದೆ. ಸೊ ಇದು ಪಿವೋಟ್ ಟೇಬಲ್. ಇದಾದ್ಮೇಲೆ ಪವರ್ ಪಿವೋಟ್ ಕಾನ್ಸೆಪ್ಟ್ ಬರುತ್ತೆ. ಪವರ್ ಪಿವೋಟ್ ಅಂದ್ರೆ ಡೇಟಾ ಮಾಡೆಲ್ ಅಂತ ಅರ್ಥ. ಅಂದ್ರೆ ರಿಲೇಶನ್ಶಿಪ್ ಬಿಟ್ವೀನ್ ಮಲ್ಟಿಪಲ್ ಡೇಟಾ. ಅಂದ್ರೆ ಒಂದ್ ಡೇಟಾ ಇಂದ ಇನ್ನೊಂದು ಡೇಟಾಗೆ ರಿಲೇಶನ್ಶಿಪ್ ಕೊಟ್ಬಿಟ್ಟು ಒಂದೇ ಪಿವೋಟ್ ಟೇಬಲ್ ನಲ್ಲಿ ನಾವು ಡೇಟಾನ ಅನಲೈಸ್ ಯಾವ ರೀತಿ ಮಾಡಬೇಕು ಅನ್ನೋದು ಈ ಡೇಟಾ ಮಾಡೆಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಅದಾದ್ಮೇಲೆ ಪವರ್ ಕ್ವೇರಿ ಬಗ್ಗೆ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಪ್ಲಸ್ ಇಂಟರ್ಮೀಡಿಯೇಟ್ ಕೂಡ ಹೇಳ್ಕೊಡ್ತೀನಿ. ಡೇ 13 ಇದು ಬಂದ್ಬಿಟ್ಟು ಎಕ್ಸ್ಟ್ರಾ ಕಾನ್ಸೆಪ್ಟ್ಸ್. ಏನಾದ್ರೂ ಇಲ್ಲಿ ಸಿಲೆಬಸ್ ಇದೆ, ಈ ಸಿಲೆಬಸ್ ಪ್ರಕಾರ ಎಲ್ಲ ಕೋರ್ಸ್ ನಾವು ಫಿನಿಶ್ ಮಾಡಿದ್ರು ಕೂಡ ಏನಾದ್ರೂ ಅಪ್ಡೇಟ್ ಆಗ್ತಾನೆ ಇರುತ್ತೆ ಎಕ್ಸೆಲ್ ಅಲ್ಲಿ. ಅದನ್ನೆಲ್ಲ ನಾನು ಎಕ್ಸ್ಟ್ರಾ ಕಾನ್ಸೆಪ್ಟ್ಸ್ ಫೈಲ್ ಅಲ್ಲಿ ಸ್ಟೋರ್ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ್ಮೇಲೆ ಡ್ಯಾಶ್ ಬೋರ್ಡ್ ಕೂಡ ಇದೆ. ಅಂದ್ರೆ ಎಕ್ಸೆಲ್ ಅಲ್ಲಿ ಡ್ಯಾಶ್ ಬೋರ್ಡ್ ಯಾವ ರೀತಿ ಸ್ಟೋರ್ ಮಾಡಬೇಕು, ಯಾವ ರೀತಿ ಪ್ರಿಪೇರ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್. ಈ ತರ ಡ್ಯಾಶ್ ಬೋರ್ಡ್ ಬರಬೇಕು ಅಂದ್ರೆ ನಾವು ಬ್ಯಾಕ್ ಎಂಡ್ ಅಲ್ಲಿ ಏನ್ ಕಾನ್ಸೆಪ್ಟ್ ನ ಯೂಸ್ ಮಾಡಬೇಕು, ಎಕ್ಸೆಲ್ ಕಾನ್ಸೆಪ್ಟ್ ನ. ಇವಾಗ ಫರ್ನಿಚರ್ ಕ್ಲಿಕ್ ಮಾಡಿದ್ರೆ ಈ ಫರ್ನಿಚರ್ ಡೇಟಾ ಮಾತ್ರ ನಮಗೆ ಡಿಸ್ಪ್ಲೇ ಆಗಬೇಕು. ಈ ಫರ್ನಿಚರ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಎಷ್ಟು ಸೇಲ್ ಆಗಿದೆ, ಯಾವ ಸ್ಟೇಟ್ ಅಲ್ಲಿ ಸೇಲ್ ಆಗಿದೆ, ಓಕೆ ಕ್ಲಿಯರ್ ಮಾಡ್ಬೇಕು ಇಲ್ಲಿ ಸ್ಲೈಸರ್. ಅದಾದ್ಮೇಲೆ 2014 ಅಲ್ಲಿ ಏನೇನಾಗಿದೆ, ಕ್ವಾಂಟಿಟಿ ಎಲ್ಲ ಚೇಂಜ್ ಆಗುತ್ತೆ. ಇಲ್ಲಿ ಕ್ವಾಂಟಿಟಿ 1586 ಇದೆ ಅಲ್ವಾ, ಇಲ್ಲಿ 2012 ಕ್ಲಿಕ್ ಮಾಡಿದ್ರೆ 1779 ಆಟೋಮೆಟಿಕ್ ಚೇಂಜ್ ಆಗಿಬಿಡುತ್ತೆ. ಸೊ ಇದನ್ನೆಲ್ಲ ನಾವು ಯಾವ ರೀತಿ ಮಾಡಬೇಕು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮ್ ಮಾಡ್ತೀನಿ. ಪ್ರಾಫಿಟ್ ಬೈ ಮಂತ್, ಬೈ ಇಯರ್, ಪ್ರಾಫಿಟ್ ಬೈ ಕ್ಯಾಟಗರಿ. ಓಕೆ, ಇದನ್ನ ನಾವು ಡ್ಯಾಶ್ ಬೋರ್ಡ್ ನ ರೆಡಿ ಮಾಡಬೇಕು ಅಂದ್ರೆ ಫಸ್ಟ್ ಪ್ರಾಪರ್ ಡೇಟಾ ಇರಬೇಕು. ಅದಾದ್ಮೇಲೆ ಸಮ್ಮರಿ ಅಂದ್ರೆ ಯಾವ ರೀತಿ ವರ್ಕ್ ಮಾಡಬೇಕು. ಸಿಂಪಲ್ ಆಗಿ ಡ್ಯಾಶ್ ಬೋರ್ಡ್ ಮಾಡೋಕ್ಕಾಗಲ್ಲ, ಪಿವೋಟ್ ಟೇಬಲ್ ಯೂಸ್ ಮಾಡಬೇಕು. ಅದಾದ್ಮೇಲೆ ಪಿವೋಟ್ ಟೇಬಲ್ ಅಲ್ಲಿ ಸ್ವಲ್ಪ ಫಾರ್ಮುಲಾಸ್ ಹಾಕ್ಬೇಕು. ಇದೆಲ್ಲ ಹಾರ್ಡ್ ವರ್ಕ್ ಇಲ್ಲಿ ಮಾಡಿದ್ಮೇಲೆ ಡ್ಯಾಶ್ ಬೋರ್ಡ್ ವಿಜುವಲ್ ಆಗುತ್ತೆ. ಏನಾದ್ರೂ ಹೊಸ ಡೇಟಾ ಬಂತು ಅಥವಾ ಇರೋ ಡೇಟಾನ ಎಕ್ಸಿಸ್ಟಿಂಗ್ ಡೇಟಾದಲ್ಲಿ ಚೇಂಜ್ ಆಯ್ತು ಅಂದ್ರೆ ಡೇಟಾನ ರಿಫ್ರೆಶ್ ಮಾಡಿಬಿಟ್ರೆ, ರಿಫ್ರೆಶ್ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಂಬರ್ಸ್ ಚೇಂಜ್ ಆಗುತ್ತೆ ಡ್ಯಾಶ್ ಬೋರ್ಡ್ ಅಲ್ಲಿ. ಇನ್ನು ಡಿಫ್ರೆಂಟ್ ಆಗಿ ಕೂಡ ಡ್ಯಾಶ್ ಬೋರ್ಡ್ ನಾವು ಅಸೈನ್ ಮಾಡ್ಬೋದು, ಬಟ್ ಇದು ಒಂದು ಎಕ್ಸಾಂಪಲ್. ಓಕೆ, ಈ ರೀತಿ ಡ್ಯಾಶ್ ಬೋರ್ಡ್ ನ ಕ್ರಿಯೇಟ್ ಮಾಡ್ಬೋದು. ಅದಾದ್ಮೇಲೆ ಇನ್ನು ಎಕ್ಸ್ಟ್ರಾ ಕಾನ್ಸೆಪ್ಟ್ ಬಂದೇ ಬರುತ್ತೆ, ಡ್ಯಾಶ್ ಬೋರ್ಡ್ ಅಲ್ಲಿ ಕೂಡ ಬರುತ್ತೆ. ಅದನ್ನ ನಾನು ಎಕ್ಸ್ಟ್ರಾ ಕಾನ್ಸೆಪ್ಟ್ ಫೈಲ್ ಅಲ್ಲಿ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀನಿ. ಪ್ಲಸ್ ಪ್ರಾಜೆಕ್ಟ್ ಓರಿಯೆಂಟೆಡ್ ಎಕ್ಸಾಂಪಲ್ ಕೂಡ ಬರುತ್ತೆ. ಅದು ತುಂಬಾ ಹ್ಯೂಜ್ ಫೈಲ್ ಇರುತ್ತೆ. ಅಂದ್ರೆ ಒಂದೇ ಒಂದು ಡೇಟಾದಲ್ಲಿ ಮಲ್ಟಿಪಲ್ ಫಂಕ್ಷನ್ಸ್ ನ ಯೂಸ್ ಮಾಡಿಬಿಟ್ಟು
ಒಂಥರ ಎಕ್ಸೆಲ್ ಫೈಲ್ನ ಆಟೋಮೇಟ್ ಯಾವ ರೀತಿ ಮಾಡ್ಬೋದು ಅದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಈ ಎಕ್ಸ್ಟ್ರಾ ಕಾನ್ಸೆಪ್ಟ್ ಅಲ್ಲಿ ಸೆಗ್ರಿಗೇಟ್ ಮಾಡ್ತೀನಿ. ಪ್ರಾಜೆಕ್ಟ್ ಓರಿಯೆಂಟೆಡ್ 1, 2, 3 ಆ ಥರ. ಸೊ ಅದನ್ನ ಡೇ ವೈಸ್ ಇಲ್ಲಿ ರೆಕಾರ್ಡೆಡ್ ವಿಡಿಯೋ ಕೂಡ ನಿಮ್ಗೆ ಇರುತ್ತೆ. ಡೇ 1 ಅಲ್ಲಿ ಈ ಬೇಸಿಕ್ ಕಾನ್ಸೆಪ್ಟ್ ನಾನೇನು ಹೇಳಿದೆ, ಫ್ಲಾಶ್ ಫಿಲ್, ಗೋ ಟು ಸ್ಪೆಷಲ್, ಪ್ಲಸ್ ಆ ಎಕ್ಸೆಲ್ ಫೈಲ್ ಕೂಡ ನೀವು ಡೌನ್ಲೋಡ್ ಮಾಡ್ಬೋದು. ಡೇ 2 ನಲ್ಲಿ ಈ ವಿಡಿಯೋ ವಾಚ್ ಮಾಡಿಬಿಟ್ಟು ಆ ಎಕ್ಸೆಲ್ ಫೈಲ್ಸ್ನ ಪ್ರಾಕ್ಟೀಸ್ ಮಾಡ್ಬೋದು. ಡೇ 3 ಈ ವಿಡಿಯೋ. ಸೊ ನಾನು ಹೇಳ್ದಾಗೆ 1 ಅವರ್ಕಿನ್ನೂ ಜಾಸ್ತಿ ಯಾವುದು ವಿಡಿಯೋ ಇಲ್ಲ. 47 ಮಿನಿಟ್ಸ್, 52 ಮಿನಿಟ್ಸ್ ಪರ್ ಡೇ ನೀವು 40 ಮಿನಿಟ್ಸ್ ಟು 1 ಅವರ್ ಸ್ಪೆಂಡ್ ಮಾಡಿಬಿಟ್ಟು ಅದಾದ್ಮೇಲೆ 20 ಮಿನಿಟ್ಸ್ ಆ ಎಕ್ಸೆಲ್ ಫೈಲ್ನ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಸೊ ನೀವು ಯಾವುದೇ ಒಂದು ಇಂಟರ್ವ್ಯೂನ ಕೂಡ ಕ್ರ್ಯಾಕ್ ಮಾಡ್ಬೋದು. ಸೊ ಯಾವುದೇ ಒಂದು ಡೇ ಟು ಡೇ ಆಕ್ಟಿವಿಟೀಸ್ ನಲ್ಲಿ ಕೂಡ ನೀವು ಇಂಪ್ರೂವ್ ಮಾಡ್ಕೋಬಹುದು ನಿಮ್ಮ ಒಂದು ಟಾಸ್ಕ್ನ. ಡೇ 5, ಡೇ 6, ಡೇ 7, ಡೇ 8. ಸೊ ಇದೇ ರೀತಿ ನಾನು ಸ್ಟೆಪ್ ಬೈ ಸ್ಟೆಪ್ ಸೆಗ್ರಿಗೇಟ್ ಮಾಡಿದ್ದೀನಿ. ಇದು ತುಂಬಾ ಯೂಸ್ ಆಗುತ್ತೆ. ಎಕ್ಸೆಲ್ ಫೈಲ್ ಕೂಡ ಇರುತ್ತೆ, ಪ್ಲಸ್ ಸಿಲೆಬಸ್ ಕೂಡ ಕಳಿಸಿರ್ತೀನಿ. ಸೊ ನೀವು ಸ್ಟೆಪ್ ಬೈ ಸ್ಟೆಪ್ ಪ್ರಾಕ್ಟೀಸ್ ಮಾಡ್ಬೋದು ಈ ಥರ.